ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗ ಮಧ್ಯಾಹ್ನ 1:30 ಆಗಿದೆ ಟೈಮು. ಈಗ ನಾವು ಊರಿಗೆ ಹೊರಟಿದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ನನ್ನ ಮಗನಿಗೆಲ್ಲಾದರೂ ಕಾರಲ್ಲಿ ಹೋಗ್ತಾ ಇದ್ದರೆ ತುಂಬ ಜೋಶು ಅವನಿಗೆ. ಮತ್ತು ಅವನು ಯಾವಾಗಲೂ ನೀವು ಅನ್ಕೊತೀರ ಯಾವಾಗಲೂ ಏನಪ್ಪ ಇವನು ಇದೊಂದೇ ಶರ್ಟ್ ಹಾಕೋತಾನೆ, ವೀಡಿಯೋಸ್ಗೆಲ್ಲ ಜಾಸ್ತಿ ಇದೊಂದೇ ಶರ್ಟು ಅಂತ. ಅವನ ಫೇವ್ರೆಟ್ ಅದು. ಮತ್ತು ನಮ್ಮ ಕರಿಯ ಕೂತ್ಕೊಂಡು ಸಪ್ಪು ಕೂತಿದ್ದಾನೆ, ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. ಆಮೇಲೆ ಈಗ ಹೊರಟಿದ್ದೀವಿ. ಈಗ ಹೋಗ್ತಾ ಆನ್ ದ ವೇಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅಂದರೆ ಅಷ್ಟು ನೋಡಿ. ಪಾಪ ಆ್ಯಂಬುಲೆನ್ಸೂ ಸ್ಟಕ್ ಆಗಿಬಿಟ್ಟಿತ್ತಲ್ಲಿ ಸಿಗ್ನಲಿಂದ. ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಮತ್ತು ನನ್ನ ಮಗಳನ್ನ ಪಿಕಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದು ಕುಣಿಗಲ್ ಹೈವೇ ಇದು. ಅಂದರೆ ಇದು ಕುಣಿಗಲ್ ಬೈಪಾಸ್ ಅಂತ ಹೇಳ್ತಾರೆ. ಇದು ಕುಣಿಗಲ್ ಬೈಪಾಸು ರೋಡ್ ಇದು. ಇಲ್ಲಿ KSRTC ಬಸ್ಗಳೆಲ್ಲ ಬರುತ್ತೆ. ಮತ್ತು ನಾನ್ ಸ್ಟಾಪ್ ಗಾಡಿಗಳು ಹಾಸನ್ನು ಅದು ಯಾವುದೂ ಬರಲ್ಲ, ಎಲ್ಲ ಮೇಲೆ ಹೋಗೋದು. ಏನಕ್ಕೆ ಹೋಗ್ತಾ ಇದ್ದೀವಿ ಊರಿಗೆ ಅಂದರೆ, ನಾವು ನಾಗರು ಪೂಜೆ ಮಾಡಬೇಕಾಗಿತ್ತು, ಅದಕ್ಕೆ ಊರಿಗೆ ಹೋಗ್ತಾ ಇರ್ತೀವಿ. ಈಗ ನನ್ನ ಮಗ ಅವ್ರ ಅಪ್ಪನ ತಲೆ ತಿಂತಾ ಇರ್ತಾನೆ. ಅವನಿಗೆ ಚಿರತೆ ತೋರಿಸ್ಬೇಕಂತೆ. ಇದು ಫಾರೆಸ್ಟ್ ಅಂದರು ಅವರು. ಅದಕ್ಕೆ ನಾನು ಚಿರತೆ ನೋಡಬೇಕು ಅಂತ ಅವ್ರಿಗೆ ಟಾರ್ಚರ್ ಕೊಡ್ತಾ ಇರ್ತಾನೆ. ಅದರ ನೆಕ್ಸ್ಟು ನಮ್ಮ ಹಸ್ಬೆಂಡ್ ಊರು ಬಂತು. ಇದು ನಾರಾಯಣ ಸ್ವಾಮಿ ಅಂತ ದೇವರು. ಇಲ್ಲಿ ನಾವು ಪ್ರತಿ ಸತಿ ಬೆಂಗಳೂರಿಂದ ಬಂದರೆ ಇಲ್ಲಿ ನಾವು ಫಸ್ಟು ಇಲ್ಲಿ ಮನೆಗೆ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡಿಕೊಂಡೆ ಆಮೇಲೆ ಮನೆಗೆ ಹೋಗೋದು ನಾವು. ಅಷ್ಟು ಇದು ಪವರ್ಫುಲ್ ದೇವರಂತಲೇ ಹೇಳ್ಬೋದು. ಸುಮ್ಮನೆ ಕಲ್ಲು ಥರ ಚಿಕ್ಕದು ಇದ್ದಿದ್ದಂತೆ, ಎಷ್ಟು ಬೆಳೆದಿದೆ ಅಂದರೆ ಕಲ್ಲು ಅಷ್ಟು ಬೆಳೆದಿದೆ. ಅಂದರೆ ತುಂಬ ಶಕ್ತಿ ಇದೆ ಅಂತಾರೆ. ಪ್ರತಿ ವರ್ಷವೂ ಇಲ್ಲಿ ಅನ್ನದಾನ ನಡೀತೆ. ಮತ್ತು ಆ ಊರಲ್ಲಿ ಪ್ರತಿಯೊಬ್ಬರೂ ಇಲ್ಲಿ ಅವರ ಏನು ಹರಕೆ ಮಾಡ್ತಾರೋ ಅದನ್ನು ನೆರವೇರಿಸ್ತಾರೆ. ಯಾಕಂದರೆ ಅಷ್ಟು ಪವರ್ಫುಲ್ಲು, ಏನು ಅನ್ಕೊತಾರೋ ಅದಾಗುತ್ತೆ ಇಲ್ಲಿ. ಮತ್ತು ಅನ್ನದಾನ ತುಂಬ ನಡೀತಾ ಇರುತ್ತೆ ಪ್ರತಿ ಸರಿನೂ. ಈ ದೇವರ ಹೆಸರು ನಾರಾಯಣ ಸ್ವಾಮಿ ಅಂತ. ಆಮೇಲೆ ನನ್ನ ಮಗ ತಲೆ ತಿಂತಾ ಇರ್ತಾನೆ. ನಾನು ಕಾಯಿ ಹೊಡಿತೀನಿ, ನಾನು ಪೂಜೆ ಮಾಡ್ತೀನಿ ಕೊಡು ಅಂತ. ಅವನಿಗೆ ತುಂಬ ಫೇವ್ರೆಟ್ ಶರ್ಟ್ ಇದು. ಅವನು ಯಾವಾಗಲೂ ಇದನ್ನೇ ಅವನು ಇದನ್ನೇ ಹಾಕು ಅಂತ ಹಾಕ್ಸ್ಕೊತಾನೆ. ಬೇರೆ ಶರ್ಟ್ ಹಾಕೋಕ್ಕೋದ್ರೂ ಹಾಕ್ಸ್ಕೊಳ್ಳಲ್ಲ, ತುಂಬ ಆಟ ಮಾಡ್ತಾನೆ. ಆಮೇಲೆ ಅಲ್ಲೊಂದು ಅಜ್ಜಿನ ಮಾತಾಡಿಸ್ತಾ ಇರ್ತಾನೆ ಹೋಗಿ. ಆ ಅಜ್ಜಿ ದುಡ್ಡು ಕೇಳುತ್ತೆ. ಡಿಂಕು ಮಗ ಮಗಳು
ಎಷ್ಟು ತಲೆ ತಿಂತಾನೆ ಅಂದರೆ ಅಷ್ಟು ತಲೆ ತಿಂತಾನೆ. ಅಂದರೆ ವಟ 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 ಅಂತ ಮಾತಾಡ್ತಾನೇ ಇರ್ತಾನೆ. ಬಾಯಿ ಫುಲ್ ಸ್ಟಾಪೇ ಇರಲ್ಲ ಅವನಿಗೆ, ಅಷ್ಟು ಮಾತಾಡ್ತಾ ಇರ್ತಾನೆ. ಅಲ್ಲಿ ನಾಯಿ ಮರಿಗಳೆಲ್ಲ ಕಚ್ಚಾಡ್ಕೊಂಡಿದ್ವಿ, ಅದು ಸೌಂಡ್ ಮಾಡ್ತಾಯಿತ್ತು. ನಾನು ಹೋಗಲಿ ಅಂತ ಬಿಸ್ಕೆಟ್ ಹಾಕಕ್ಕೆ ಹೋದರೆ ಅದರ ಅಮ್ಮ ಬಂದು ನನಗೆ ಅಂದರೆ ಬೊಗಳಕ್ಕೆ ಬಂತು. ಅವರಪ್ಪ ಕುಂಕುಮ ಇಡ್ತವ್ರೆ ಮಗನಿಗೆ ಮಗಳಿಗೆಲ್ಲ. ಇದು ಪೂಜೆ ಮಾಡೋಣ. ಅಂದರೆ ನಾವು ಊರಿಗೆ ನಾಗರು ಪೂಜೆ ಮಾಡೋಕ್ಕೆ ಅಂತ ಬಂದಿರ್ತೀವಿ. ಅಂದರೆ ನಾಗರ ತಾಲಿ ಭಿನ್ನ ಆಗಿರುತ್ತೆ. ನಾವು ನಾಗರ ದಿವಸ ನೋಡ್ಕೊಂಡಾಗಲೇ ಗೊತ್ತಾಗೋದು. ಅದಾಗಿ ಒಂದು 20 ಡೇಸ್ಗೋ 1 ಮಂತ್ಗೋ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಬರ್ತೀವಿ. ಚೆನ್ನಾಗಿದ್ದೀರಾ? ಈಗ ಸುಮ್ಮನೆ ಬಂದ್ರಿ. ನನ್ನ ಮಗಳು ಆಟ ಮಾಡ್ತಾಳೆ. ನೆಕ್ಸ್ಟು ನಾನು ಕಾಯಿ ಹೊಡಿತೀನಿ ಅಂತ ಇಬ್ಬರು ವೆಯ್ಟಿಂಗ್ ಮಾಡ್ಕೊಂಡು ನಿಂತಿರ್ತಾರೆ. ಫೈನಲಾಗಿ ನನ್ನ ಮಗಳು ಇಸ್ಕೊತಾಳೆ. ಚೆನ್ನಾಗಿದ್ದಾರೆ. ಕೊಟ್ಟಿರೋ ಬೆಳಗ್ಗೆ ಬೆಳಗ್ಗೆ ಬಿಟ್ಟು ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನೀವೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.